ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಎಟಿಎಂ ನಲ್ಲಿ ಹಣ ಡ್ರಾ ಮಾಡುವ ಎಲ್ಲ ಸಾರ್ವಜನಿಕರಿಗೆ, ಗ್ರಾಹಕರಿಗೆ ಇದೀಗ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯು ಹೊಸ ರೂಲ್ಸ್, ಹೊಸ ನಿಯಮವನ್ನ ಜಾರಿಗೆ ಮಾಡಿದ್ದು, ಎಲ್ಲ ಎಟಿಎಂ ನಲ್ಲಿ ಹಣವನ್ನ ವಿಡ್ರಾವಲ್ ಮಾಡುವವರು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡುವುದು ಅತ್ಯವಶ್ಯಕ. ಎಸ್ ವೀಕ್ಷಕರೇ, ಒಂದು ಕಾಲದಲ್ಲಿ ಬ್ಯಾಂಕ್ಗೆ ಹಣ ಹಿಂಪಡೆಯಲು ಹೋಗುತ್ತಿದ್ದ ಜನರು ಇದೀಗ ಎಟಿಎಂಗೆ ಹಣ ಡ್ರಾ ಮಾಡಲು ಹೋಗುತ್ತಿದ್ದಾರೆ. ಟೆಕ್ನಾಲಜಿ ಹೇಗೆ ಅಪ್ಗ್ರೇಡ್ ಆಗುತ್ತಿದೆ, ಹೀಗೇನೆ ಹೊಸ ರೂಲ್ಸ್, ಹೊಸ ನಿಯಮಗಳು ಜಾರಿಗೆ ಆಗುತ್ತಲೇ ಇವೆ. ಸೊ ಇದೀಗ ವೀಕ್ಷಕರೇ, ಎಲ್ಲ ಎಟಿಎಂ ನಲ್ಲಿ ಹಣವನ್ನ ವಿಡ್ರಾವಲ್ ಮಾಡಿಕೊಳ್ಳುವ ಎಲ್ಲಾ ಗ್ರಾಹಕರಿಗೆ ಇದೀಗ RBI ಮತ್ತು NPCI ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮವು ಹೊಸ ನಿಯಮವನ್ನ ಜಾರಿಗೆ ಮಾಡಿದೆ. ಎಸ್ ವೀಕ್ಷಕರೇ, ಪ್ರಸ್ತುತ ಎಟಿಎಂ ನಿಂದ 5 ಉಚಿತ ನಗದು ವಹಿವಾಟುಗಳನ್ನ ಎಲ್ಲ ಬ್ಯಾಂಕ್ ಗ್ರಾಹಕರು ಮಾಡಬಹುದು. 5 ವಹಿವಾಟಿನ ನಂತರ ಪ್ರತಿ ವಿಡ್ರಾವಲ್ಗೆ 21 ರಿಂದ 22 ರೂಪಾಯಿಯವರೆಗೆ ಪ್ರಸ್ತುತ ಶುಲ್ಕವನ್ನ ಇದೀಗ ಬ್ಯಾಂಕ್ಗಳು ಎಲ್ಲಾ ಗ್ರಾಹಕರಿಗೆ ವಿಧಿಸುತ್ತಿದೆ. ಆದರೆ ಇನ್ನು ಮುಂದೆ ನಗದು ವಹಿವಾಟಿಗೆ ಅಂದರೆ ಎಟಿಎಂ ನಿಂದ 5 ಉಚಿತ ಟ್ರಾನ್ಸಾಕ್ಷನ್ ವಿಡ್ರಾವಲ್ ಆದ ಬಳಿಕ ಇಂಟರ್ಚೇಂಜ್ ಶುಲ್ಕ 17 ರೂಪಾಯಿಯಿಂದ 19 ರೂಪಾಯಿಯವರೆಗೆ ಹೆಚ್ಚಿಸಲು ಇದೀಗ NPCI ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮವು ಆದೇಶಿಸಿದೆ. ವೀಕ್ಷಕರೇ, ನಿಮ್ಮ ಸ್ವಂತ ಬ್ಯಾಂಕಿನ ಹೊರತಾಗಿಯೂ ಬೇರೆ ಬ್ಯಾಂಕಿನ ಎಟಿಎಂ ನಿಂದ ನೀವು ಹಣ ವಿಡ್ರಾವಲ್ ಮಾಡಿಕೊಂಡರೆ ಈ ನಿಯಮವು ಕೂಡ ನಿಮಗೆ ಅನ್ವಯವಾಗಲಿದೆ.